ತುಂಬ ಜನ ಬೆಂಗಳೂರಲ್ಲಿ ಸ್ವಂತ ಮನೆಯಲ್ಲಿರಬೇಕು ಅಂತ ಸುಮಾರು ಜನ ಕನಸು ಕಾಣ್ತಾ ಇರ್ತೀವಿ. ಇಲ್ಲಿ ನನಸಾಗುವಂತಹ ಟೈಮು ಬಂದಿದೆ ಅಂತ ಹೇಳ್ಬೋದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಸ್ಥಳಕ್ಕೆ ನಿಯರೆಸ್ಟು ನಾವು ಹೋಗಿದ್ವಿ, ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ? ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ, ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಗುರುವಾರದ ಹ್ಯಾಪಿ ಮಾರ್ನಿಂಗ್. ಎಲ್ಲರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳುತ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಬಿಸಿ ಬಿಸಿ ಪಲಾವ್ ರೆಡಿಯಾಗಿತ್ತು. ಬಿಸಿ ಬಿಸಿ ಪಲಾವ್ ತಿಂದು ಸ್ವಲ್ಪ ಬ್ಲಡ್ ಚೆಕಪ್ ಮಾಡಿಸ್ಬೇಕಿತ್ತು. ಪೂಜೆ ಎಲ್ಲ ಮುಗಿಸಿ ನಾನು ಹಾಗೆ ಹೊರಟೆ ಚೆಕ್ ಮಾಡಿಸೋಣ ಅಂತ ಹೇಳಿ. ನನಗೆ ಈ ಬ್ಲಡ್ ಚೆಕಪ್ಪು ಇಂಜೆಕ್ಷನ್ ಅಂದರೆ 1 ಮೈಲಿ ದೂರ ಹೋಗಿರ್ತೀನಿ. ಅಷ್ಟು ಭಯ ಅನ್ನೋದಕ್ಕಿಂತ ಇಂಜೆಕ್ಷನ್ ನೋಡಿದ್ರೇ 1 ಮೈಲಿ ದೂರ ಹೊರಟೋಗಿರ್ತೀನಿ. ನಾನು ಹೋಗಿ ಅವರು ಬ್ಲಡ್ ತಗೊಂಡ್ರು, ಬಟ್ ಎಲ್ಲಿ ಚುಚ್ಚಿದ್ದಾರೆ ಅಂತ ನೋಡಿ ಅದು ಚುಚ್ಚಿರೋದು ನನಗೆ ನರ ಸಿಕ್ಕಿಲ್ಲ ಅಂತೇಳಿ ಇಲ್ಲಿ ಚುಚ್ಚಿದ್ದಾರೆ. ಚುಚ್ಚಿದ ತಕ್ಷಣ ಬಂದ್ಬಿಡುತ್ತಾ ಅಂದರೆ ಸಾಕು. ನಾವೇನು ಮಾಡೋದು, ಸೂಜಿ ಅಂದಿದ ತಕ್ಷಣ ಒಳಗೆ ಕೊಟ್ಟೋಗಂತೆ ನಮಗೆ. ನಂಗೆ ನರ ಸಿಕ್ಕಿಲ್ಲ ಅಂತ ನೋಡಿ ಎಲ್ಲಿ ಚುಚ್ಚಿದ್ದಾರೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ನನ್ನ ಕಾಲಲ್ಲಿ ಇಲ್ಲ, ನರನೇ ಕೇಳ. ಹಾಗೆ ನಮ್ಮ ಮನೆಯವರು ನನ್ನನ್ನು ರೇಗಿಸ್ತಾ ಇದ್ರು, ನಿನಗೆ ಸೂಜಿ ತೊಗೊಂಡಿದ್ದ ತಕ್ಷಣವೇ ನರ ಎಲ್ಲ ಒಳಗೋಗ್ಬಿಟ್ಟಿರುತ್ತೆ, ಆ ಭಯಕ್ಕೆ ಅರ್ಧ ನೀನು ಇದು ಮಾಡಿಬಿಟ್ಟಿರ್ತೀಯ ಅಂತ ಅವರು ಅದನ್ನೇ ರೇಗಿಸ್ಕೊಂಡಿದ್ರು. ಹಾಗೆ ಮಾತಾಡ್ಕೊಳ್ತಾ ನಾವು ಔಟ್ಸೈಡ್ ಹೋಗಬೇಕಿತ್ತು. ಔಟ್ಸೈಡು ಸ್ವಲ್ಪ ಕೆಲಸ ಇದೆ ಅಂತ ಔಟ್ಸೈಡ್ ಹೋಗೋಣ ಅಂತ ಹೊರಟಿದ್ದೀವಿ. ಫಾಸ್ಟ್ ಟ್ರ್ಯಾಗದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ಬ್ಲಾಕ್ ಆಗಿದೆ. ಸೊ ಯಾಕೆ ಏನು ಅಂತ ಕೇಳಿಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವರು ಹಾಗೆ ತಂದರು ಕಾರ್ನ. ಸೊ ಸೋಮನಹಳ್ಳಿ ಟೋಲ್ ಹತ್ರನೇ ನಾವು ಮಾಡಿಸಿದ್ದು ಲಾಸ್ಟ್ ಟೈಮು ಫಾಸ್ಟ್ ಟ್ರ್ಯಾಗ್ನ. ಸೊ ಏನು ಅಂತ ನೋಡೋಣ ಬನ್ನಿ. ರೀಸೆಂಟಾಗಿ ಫಾಸ್ಟ್ ಟ್ರ್ಯಾಗು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಯಾವುದೇ ರೀತಿಯ ರೀಚಾರ್ಜ್ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಬ್ಲಾಕ್ ಮಾಡಿದ್ರಂತೆ. ಸೊ ನೋಡೋಣ, ವಿಚಾರಿಸೋಣ ಅಂತ ಹೇಳಿ ಇಲ್ಲಿ ಸೋಮನಹಳ್ಳಿ ಗೇಟ್ ಹತ್ರ ಇರುವಂತಹ ಟೋಲ್ ಹತ್ರ ಬಂದಿದ್ದೀವಿ. ಸೊ ವಿಚಾರಿಸ್ತಾ ಇದ್ದಾರೆ ಏನಾಗಿದೆ, ಯಾಕೆ ಆ ಥರ ಬ್ಲಾಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ವಿಚಾರಿಸ್ಕೊಂಡು ಬಂದ ಮೇಲೆ ಕೇಳಿ ಮಾಹಿತಿನ ಕೊಡ್ತೀನಿ. ಇವರೇ ನಮಗೆ ಫಾಸ್ಟ್ ಟ್ರ್ಯಾಕ್ ಮಾಡಿಕೊಟ್ಟಿದ್ದು. ಸೊ ಅವ್ರ ಹತ್ರನೇ ಹೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ, ಏನಾಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಬ್ಲಾಕ್ ಆಗಿತ್ತು. ಏನು ಕಾರ್ ಮೇಲೆ ಅಣಿಸಿಲ್ಲ ಅಂದರೂ ಬ್ಲಾಕ್ ಮಾಡ್ತಾರೆ. ಗ್ಲಾಸ್ ಇರ್ಬೇಕಂತ ಈಗ ಉಂಟೆ, ಈಗ ರೆಡಿ ಮಾಡಿಕೊಟ್ರಾ? ಆ್ಯಕ್ಚುಲಿ ನಮ್ಮ ಯಜಮಾನ್ರು ಅದು ಅಂಟಿಸೋದು ಬೇಡ, ಗ್ಲಾಸು ಇದಾಗುತ್ತೆ ಅಂತ ಹೇಳಿ ಅವ್ರು ಅಂಟಿಸಿರಲಿಲ್ಲ. ಸೊ ಅದಕ್ಕೆ ಅದು ಬ್ಲಾಕ್ ಆಗಿತ್ತಂತೆ, ಈಗ ಅಂಟಿಸಿದ್ದಾರೆ. ಸೊ ಅದು ಅನ್ಬ್ಲಾಕ್ ಮಾಡಿ ಕೊಟ್ಟರು. ಸೊ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ಮತ್ತೊಂದು ಮಾಹಿತಿನ ಕೊಡೋದಕ್ಕೆ ಹೊರಟಿದ್ದೀನಿ. ಅದು ಏನು ನಿಮಗೆ ಉಪಯುಕ್ತ ಮಾಹಿತಿ, ಇನ್ಫಾರ್ಮೇಷನ್ನು ಅಂತ ನಾನು ನಿಮಗೆ ಫುಲ್ಲು ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರಿಗೆಲ್ಲ ವಸತಿ ಯೋಜನೆ ಬೇಕು, ಸೊ ಅವರು ಒಮ್ಮೆ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ. ಮತ್ತು ಮೊಬೈಲ್ ನಂಬರು ಮತ್ತು ಮೇಲ್ ID ಎಲ್ಲ ಅಪ್ಡೇಟ್ ಮಾಡಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಇಮೇಜಲ್ಲೂ ಸಹ ಹಾಕಿರ್ತೀನಿ, ಡೈರೆಕ್ಟಾಗಾದರೂ ವಿಸಿಟ್ ಮಾಡ್ಬೋದು. ನೋಡು, ಇದೆ ಅಲ್ವಾ? ಟರ್ನ್ ಆಗಬೇಕಲ್ವ ರೋಡಲ್ಲಿ? ಫಾರ್ಮ್ ಹೌಸ್ ಮೊದಲು ಈ ಥರ ಇರಲಿಲ್ಲ ಅಲ್ಲ? ನಾವು ಹೋಗಿದ್ವಿ ಒಳಗಡೆ, ಅಲೋ ಮಾಡ್ತಿದ್ರು. ಇವಾಗ ಯಾಕೆ ಹಿಂಗೆ ಹಾಕಿದ್ದಾರೆ? ಅಲೋ ಇಲ್ಲ ಅನ್ಸುತ್ತೆ. ಈಗ ನಾವು ಒಳಗೆಲ್ಲ ಹೋಗಿ ಬಂದಿದ್ವಿ ಅವಾಗ. ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಮೊದಲು ಈ ಥರ ಎಲ್ಲ ಸೆಕ್ಯೂರಿಟಿ ಅವ್ರು ಯಾರೂ ಇರಲಿಲ್ಲ. ಸೆಕ್ಯೂರಿಟಿ ಇದ್ರು, ಸೆಕ್ಯೂರಿಟಿ ರೂಮ್ ಇರಲಿಲ್ಲ, ಒಳಗಡೆ ಎಲ್ಲ ಅಲೋ ಮಾಡ್ತಿದ್ರು. ಈಗ ಒಳಗಡೆ ಅಲೋ ಇಲ್ಲ. ನೋಡಿ, ಫಾರ್ಮ್ ಹೌಸ್ ಹತ್ರನೇ ಇಲ್ಲಿ ಏನು ಬಿಲ್ಡಿಂಗ್ ಕಾಣ್ತಿದೆಯೋ ಅದೇ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗ್ಗಳು.
ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆಗಳನ್ನ ಈ ರೀತಿ ಕಟ್ಟಿ ಫಿನಿಷ್ ಮಾಡ್ತಾ ಇದ್ದಾರೆ. ಸೊ ಈ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡ್ಬೋದು ಅಥವಾ ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರು ಮೇಲ್ ಐಡಿಗೆ ಮೇಲ್ ಮಾಡಬಹುದು. ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಮ್ಮೆ ನೆಲ್ಗುಳಿ ಗ್ರಾಮದಲ್ಲಿರುವಂತಹ ಇದಕ್ಕೆ ಬಂದು ಒಮ್ಮೆ ಭೇಟಿ ಕೊಡಿ. ಸೊ ಎಷ್ಟು ಅಫಿಷಿಯಲಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ಹಾಗೆ ಹೋಗ್ತಾ ಅಷ್ಟು ದೂರ ಹೋಗಿದ್ವಲ್ಲ, ಸೊ ನಿಮಗೆಲ್ಲರಿಗೂ ಒಂದು ಯೂಸ್ಫುಲ್ ಆಗಲಿ ನನ್ನ ವಿಡಿಯೋ ನೋಡಿದವ್ರಿಗೆ ಅಂತ ಹೇಳಿ ನಾನು ಈ ವ್ಲಾಗ್ ಮಾಡ್ತಾ ಇರೋದು. ಯಾರಿಗೆಲ್ಲ ಉಪಯೋಗ ಆಗುತ್ತೋ ಒಮ್ಮೆ ವಿಸಿಟ್ ಮಾಡಿ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇರುತ್ತೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಈ ಫ್ಲ್ಯಾಟ್ಗಳೆಲ್ಲ ರೆಡಿ ಆಗಿದೆ. ಇನ್ನೊಂದು ಫ್ಲ್ಯಾಟು ರೆಡಿ ಆಗ್ತಾ ಇದೆ. ಸೊ ಇದೆಲ್ಲ ಆಲ್ರೆಡಿ ರೆಡಿಯಾಗಿ ಈ ಥರ ಹಾಕಿದ್ದಾರೆ. ವಿಸಿಟ್ ಮಾಡ್ಬೋದು, ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಈ ಯೋಜನೆಯನ್ನು ಯಾರೆಲ್ಲ ಸದುಪಯೋಗ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಉಪಯೋಗ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೊಂದು ಉಪಯೋಗ ಆಗಲಿ ಅಂತ ನಾನು ಭಾವಿಸ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.